ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಸೆಪ್ಟ್ ಎಟ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಅಕಾಡೆಮಿ. ಲಾಸ್ಟ್ ವಿಡಿಯೋದಲ್ಲಿ ಸ್ಟಾಕ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಹೇಗ್ ವರ್ಕ್ ಆಗುತ್ತೆ, ನಾವ್ ಯಾಕೆ ಇನ್ವೆಸ್ಟ್ ಮಾಡಬೇಕು ಮತ್ತೆ ಇನ್ವೆಸ್ಟ್ ಮಾಡೋದ್ರಿಂದ ಏನ್ ಯೂಸ್ ಅಂತ ತಿಳ್ಕೊಂಡು ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಈಸ್ಟ್ ಇಂಡಿಯಾ ಕಂಪನಿಯಿಂದ. 18ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಲೋನ್ ಸೆಕ್ಯೂರಿಟೀಸ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ ನಂತರ 1830ರಲ್ಲಿ ಬ್ಯಾಂಕ್ ಮತ್ತೆ ಕಾಟನ್ ಕಂಪನಿ ಶೇರ್ಸ್ ನ ಇನ್ಫಾರ್ಮಲ್ ವೇ ನಲ್ಲಿ ಟ್ರೇಡ್ ಮಾಡ್ತಿರ್ತಾರೆ ಜನರು ಕೋಲ್ಕತ್ತಾ ಮತ್ತೆ ಮುಂಬೈಯಲ್ಲಿ. ಅಂದ್ರೆ ಯಾವುದೇ ಫಾರ್ಮಲ್ ರೆಗ್ಯುಲೇಷನ್ ಇಲ್ಲದೆ ಹಾಗೇನೆ ತಮ್ಮಲ್ಲೇ ಕೋಲ್ಕತ್ತಾ ಮತ್ತೆ ಮುಂಬೈನಲ್ಲಿ ಬ್ಯಾಂಕ್ ಮತ್ತೆ ಕಾಟನ್ ಕಂಪನಿ ಶೇರ್ ನ ಬೈ ಮತ್ತೆ ಸೆಲ್ ಮಾಡ್ತಿರ್ತಾರೆ. ನಂತರ 1950ರಲ್ಲಿ 22 ಮೆಂಬರ್ ಏನಿರ್ತಾರೆ ಅವರು ಫಸ್ಟ್ ಟೈಮ್ ಒಂದು ಆಲದ ಮರದ ಕೆಳಗೆ ಕೂತು ಶೇರ್ ಟ್ರೇಡಿಂಗ್ ನ ಪ್ಲಾನ್ ಮಾಡ್ತಾರೆ. ಈ 22 ಬ್ರೋಕರ್ ಮೆಂಬರ್ ಜೊತೆಗೆ 1874ರಲ್ಲಿ ಹೆಚ್ಚಿನ ಜನ ಬ್ರೋಕರ್ ಸ್ಟಾರ್ಟ್ ಮಾಡಿಕೊಂಡು ತಮ್ಮದೇ ಆದ ಒಂದು ಅಸೋಸಿಯೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಅದೇ ದಿ ನೇಟಿವ್ ಶೇರ್ ಅಂಡ್ ಸಬ್ ಬ್ರೋಕರ್ ಅಸೋಸಿಯೇಷನ್. ಈ ದಿ ನೇಟಿವ್ ಶೇರ್ ಅಂಡ್ ಸಬ್ ಬ್ರೋಕರ್ ಅಸೋಸಿಯೇಷನ್ ಮುಂದೆ BSE ಅಂತ ಮರುನಾಮಕರಣಗೊಳ್ಳುತ್ತೆ. 1875ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಾಂಬೆ ಶೇರ್ ವಿನಿಮಯ ಕೇಂದ್ರ ಭಾರತದ ಮೊಟ್ಟ ಮೊದಲ ಸ್ಟಾಕ್ ಎಕ್ಸ್ಚೇಂಜ್ ಆಗಿ ಪ್ರಾರಂಭಗೊಳ್ಳುತ್ತೆ. BSE 1875ರಲ್ಲಿ ಸ್ಟಾರ್ಟ್ ಆದ್ರೂ ಕೂಡ ಸ್ಟಾಕ್ ಟ್ರೇಡಿಂಗ್ ಅನ್ನೋದು ಭಾರತದಲ್ಲಿರೋ ಎಲ್ಲಾ ಜನರಿಗೆ ಸಿಗ್ತಾ ಇರ್ಲಿಲ್ಲ. ಕೇವಲ ಒಂದೇ ಒಂದು ಗುಂಪಿನ ಜನರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಅದಾದ ನಂತರ 1956ರಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾರ್ಮ್ ಮಾಡೋದಿಕ್ಕೆ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುವಂತಹ ವ್ಯವಹಾರಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಭಾರತ ಸರ್ಕಾರ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ SCRA ನ ಪಾಸ್ ಮಾಡುತ್ತೆ. ಇದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಗೆ ಬೇಕಾದ ಲೀಗಲ್ ಫ್ರೇಮ್ ವರ್ಕ್ ಮತ್ತೆ ರೂಲ್ಸ್ ನ ಡಿಸೈನ್ ಮಾಡೋದಿಕ್ಕೆ ಪಾಸ್ ಮಾಡಿದಂತ ಆಕ್ಟ್ ಆಗಿರುತ್ತೆ. ಅದಾದ ನಂತರ 1986ರಲ್ಲಿ ಜನವರಿ 1ನೇ ದಿನದಂದು ಅಂದ್ರೆ ಜನವರಿ 1ನೇ ತಾರೀಕಂದು BSE ತನ್ನ ಪ್ರಥಮ ಇಂಡೆಕ್ಸ್ ಸೆನ್ಸೆಕ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಇದರಲ್ಲಿ ಇಂಡಿಯಾದ ಟಾಪ್ 30 ಕಂಪನೀಸ್ ಒಂದು ಗ್ರೂಪ್ ಇರುತ್ತೆ. ಸೆನ್ಸೆಕ್ಸ್ ಸ್ಟಾರ್ಟ್ ಆದಾಗ ಇದ್ರ ಬೇಸ್ ವ್ಯಾಲ್ಯೂ ₹100 ಇರುತ್ತೆ. ಇವತ್ತು ಕರೆಂಟ್ ನವೆಂಬರ್ ಅಲ್ಲಿ ನಿಯರ್ 84,000 ನಡೀತಾ ಇದೆ ಸೆನ್ಸೆಕ್ಸ್ ಇಂಡೆಕ್ಸ್ ವ್ಯಾಲ್ಯೂ. ಅದಾದ ನಂತರ 1992ರಲ್ಲಿ ಸ್ಟಾಕ್ ಮಾರ್ಕೆಟ್ ನ ಟ್ರೇಡಿಂಗ್ ನಲ್ಲಿ ಯಾವುದೇ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋ ಕಾರಣ ಟ್ರೇಡಿಂಗ್ ಗೆ ಒಂದು ವ್ಯವಸ್ಥಿತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದ ಮತ್ತೆ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ ಚೆನ್ನಾಗಿ ನಡೀತಾ ಇಲ್ಲ ಮತ್ತೆ ಎಷ್ಟೋ ಪ್ರೈಸಸ್ ಮ್ಯಾನಿಪುಲೇಷನ್ ಆಗ್ತಿದೆ, ಟ್ರೇಡಿಂಗ್ ಎಲ್ಲರಿಗೂ ಸಿಗ್ತಿಲ್ಲ ಅನ್ನೋದ್ರಿಂದ ಈ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಗವರ್ಮೆಂಟ್ ಒಂದು ಲೀಗಲ್ ಬಾಡಿನ ಸ್ಟಾರ್ಟ್ ಮಾಡುತ್ತೆ. ಅದೇ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸ್ಟಾಕ್ ಮಾರ್ಕೆಟ್ ನ ರೆಗ್ಯುಲೇಟ್ ಮತ್ತು ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗುವಂತ ಲೀಗಲ್ ಬಾಡಿ. ಇದು 1992ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ಇಸ್ವಿಯಂದು 1992ರಲ್ಲಿ ಭಾರತದ 2ನೇ ಮತ್ತು ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ ಆಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ ಆದ್ಮೇಲೆ ಜನರಿಗೆ ಸ್ಟಾಕ್ ಮಾರ್ಕೆಟ್ ನ ಮೇಲಿರುವಂತಹ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಕೂಡ ಸ್ಟಾರ್ಟ್ ಆಗೋದು ಇದೇ ಟೈಮಿಂಗ್ ನಲ್ಲಿ. ಸೊ ಅಲ್ಲಿಂದ ಸ್ಟಾಕ್ ಮಾರ್ಕೆಟ್ ಏನಿತ್ತು ಅದು ಬುಲ್ ಮಾರ್ಕೆಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದಾದ ನಂತರ 1994ರಲ್ಲಿ NSE ಫುಲ್ಲಿ ಆಟೋಮೇಟೆಡ್ ಸ್ಕ್ರೀನ್ ಬೇಸ್ಡ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್ ನ ಲಾಂಚ್ ಮಾಡುತ್ತೆ. ಅಂದ್ರೆ 1994ಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಶೇರ್ಸ್ ಬೈ ಮತ್ತೆ ಸೆಲ್ ಆಗ್ತಿದ್ದು ಒಂದು ಬಾಂಡ್ ಮೂಲಕ. ಸೊ ಆ ಬಾಂಡ್ ಅಲ್ಲಿ ಯಾವ ಶೇರ್ಸ್, ಎಷ್ಟು ರೂಪಾಯಿಂದ ಬೈ ಆಗಿದೆ, ಯಾರಿಗೆ ಬೈ ಆಗಿದೆ, ಯಾರು ಸೆಲ್ ಮಾಡಿದ್ದಾರೆ, ಇದನ್ನೆಲ್ಲ ಒಂದು ಬಾಂಡ್ ನಲ್ಲಿ ಎಂಟ್ರಿ ಮಾಡಿ ಅದ್ರ ಮೂಲಕ ಟ್ರೇಡಿಂಗ್ ನ ಮಾಡ್ತಾ ಇದ್ರು. ಬಟ್ 1994ರಲ್ಲಿ NSE ಒಂದು ಡಿಜಿಟಲ್ ಸಿಸ್ಟಮ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ತಗೊಂಡ್ ಬರುತ್ತೆ ಟ್ರೇಡ್ ಮಾಡ್ಲಿಕ್ಕೆ. 1996ರಲ್ಲಿ NSE ತನ್ನದೇ ಆದ ಓನ್ ಇಂಡೆಕ್ಸ್ ನಿಫ್ಟಿ 50 ನ ಲಾಂಚ್ ಮಾಡುತ್ತೆ. ಸೊ
ಸೆನ್ಸೆಕ್ಸ್ ಅಲ್ಲಿ ಹೇಗೆ ಟಾಪ್ 30 ಕಂಪನೀಸ್ ನ ಕನ್ಸಿಡರ್ ಮಾಡಿದ್ರು ಅದೇ ತರ ನಿಫ್ಟಿ 50 ನಲ್ಲಿ ಇಂಡಿಯಾದಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಯಾರು ಜಾಸ್ತಿ ಇದೆಯೋ ಆ ಟಾಪ್ 50 ಕಂಪನೀಸ್ ನ ಒಂದು ಗ್ರೂಪ್ ಆಗಿ ಮಾಡ್ಕೊಂಡು ನಿಫ್ಟಿ 50 ಅನ್ನೋ ಇಂಡೆಕ್ಸ್ ನ ಲಾಂಚ್ ಮಾಡ್ತಾರೆ. ನಿಫ್ಟಿ 50 ಸ್ಟಾರ್ಟ್ ಆದಾಗ ಇದ್ರ ಬೇಸ್ ವ್ಯಾಲ್ಯೂ 1000 ಆಗಿರುತ್ತೆ. ಅದಾದ ನಂತರ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಂದ್ರೆ 2000ನೇ ಇಸ್ವಿಯಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ನ ಪ್ರಾರಂಭಿಸಲಾಗುತ್ತದೆ. 2001ರಲ್ಲಿ ಸ್ಟಾಕ್ ಆಪ್ಷನ್ ಟ್ರೇಡಿಂಗ್ ಮತ್ತೆ ಸ್ಟಾಕ್ ಫ್ಯೂಚರ್ ಟ್ರೇಡಿಂಗ್ ನ ಪ್ರಾರಂಭ ಮಾಡಲಾಗುತ್ತೆ. ನಂತರ 2008ರಲ್ಲಿ ಕರೆನ್ಸಿ ಫ್ಯೂಚರ್ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿ ಡೆವಲಪ್ ಆಗಿ ಇವತ್ತಿನವರೆಗೂ ಟ್ರೇಡಿಂಗ್ ಮಾಡ್ತಾನೆ ಬಂದಿದೆ. ಇದರಲ್ಲಿ ನಾವು ನೆನ್ಪಿಟ್ಕೋಬೇಕಾದಂತ ಕೆಲವು ಇಂಪಾರ್ಟೆಂಟ್ ವಿಷಯ ಅಂದ್ರೆ 1857ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗೋದು, 1956ರಲ್ಲಿ ಸೆಕ್ಯೂರಿಟಿ ರೆಗ್ಯುಲೇಷನ್ ಕಂಟ್ರೋಲ್ ಆಕ್ಟ್ ಜಾರಿಗೆ ಬರೋದು, 1992ರಲ್ಲಿ ಸೆಬಿ ಫಾರ್ಮ್ ಆಗೋದು, 1992ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಆಗೋದು ಮತ್ತೆ 2001ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದು. ಸೊ ಇದಿಷ್ಟು ಸ್ಟಾಕ್ ಮಾರ್ಕೆಟ್ ನ ಇತಿಹಾಸ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.